ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕಾರ್ನ ಮೇಲೆ ನಿಂತು ಕಾಂಗ್ರೆಸ್ ಬಾವುಟವನ್ನು ಹಿಡ್ಕೊಂಡು ಪ್ರದೀಪ್ ಈಶ್ವರ್ ಅವರು ಅಲ್ಲಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಅಲ್ಲೇ ಇರುವಂತಹ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿಗಳನ್ನ ತೋರಿಸಿಕೊಂಡು, ಪೊರಕೆಯನ್ನ ತೋರಿಸಿಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ನಡೆದಿರುವಂತಹ ಹೈಡ್ರಾಮಾದ ದೃಶ್ಯಗಳು. ಬಿಜೆಪಿಯ ನಾಯಕರಿಗೆ ಅವಾಚ್ಯವಾಗಿ ನಿಂದಿಸಿದ್ರು ಪ್ರದೀಪ್ ಈಶ್ವರ್ ಅವರು. ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿಯ ನಾಯಕರನ್ನ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಸವಾಲನ್ನು ಕೂಡ ಹಾಕಲಾಗಿತ್ತು. ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಸವಾಲನ್ನು ಹಾಕಿದ್ರು. ಆ ಸವಾಲನ್ನ ಸ್ವೀಕರಿಸಿದಂತ ರೀತಿಯಲ್ಲಿ ಬಿಜೆಪಿಯ ಕಚೇರಿಯ ಮುಂಭಾಗದಿಂದಲೇ ಪ್ರದೀಪ್ ಈಶ್ವರ್ ಅವರು ಈ ಒಂದು ಪ್ರಚಾರವನ್ನು ಆರಂಭಿಸಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಪ್ರಚಾರದಲ್ಲಿ ನಡೆದಿರುವಂತಹ ಹೈಡ್ರಾಮಾ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಹಾಗೂ ಪೊರಕೆ ಪ್ರದರ್ಶನ ಆಗಿದೆ. ಪ್ರದೀಪ್ ಈಶ್ವರ್ ಮೇಲೆ ಪೊರಕೆ ಚಪ್ಪಲಿಯನ್ನು ಎಸೆಯುವಂತ ಯತ್ನ ಕೂಡ ಆಗಿದೆ. ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ನಾಯಕರನ್ನ ಅವಾಚ್ಯವಾಗಿ ನಿಂದಿಸಿದ್ರು. ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ದಾವಣಗೆರೆಗೆ ಬನ್ನಿ ಅಂತ ಹೇಳಿ ಸವಾಲನ್ನು ಹಾಕಿದ್ರು. ಈಗ ಆ ಸವಾಲನ್ನು ಸ್ವೀಕರಿಸಿರುವಂತಹ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ದಾವಣಗೆರೆಗೆ ಆಗಮಿಸಿದ್ದಾರೆ. ಅಲ್ಲಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಪ್ರಚಾರವನ್ನ ಆರಂಭಿಸಿರೋದು ಬಿಜೆಪಿ ದಾವಣಗೆರೆಯ ಬಿಜೆಪಿ ಕಚೇರಿಯ ಮುಂಭಾಗದಿಂದಲೇ ಪ್ರಚಾರವನ್ನ ಆರಂಭಿಸಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ನಡೆದಿದ್ರು. ಆ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿ ಹಾಗೂ ಪೊರಕೆಯನ್ನ ತೋರಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹಂತೇಶ್, ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ಪ್ರಚಾರದ ಸಂದರ್ಭದಲ್ಲಿ ಹೈಡ್ರಾಮವೇ ನಡೆದಿರೋದು. ಸೊ ಅಲ್ಲಿ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಇದೆ ಸದ್ಯಕ್ಕೆ? ಎಸ್ ಮಧು, ಏನು ದಾವಣಗೆರೆಯಲ್ಲಿ ಉಪಚುನಾವಣಾ ಪ್ರಚಾರ ರಂಗೇರಿದೆ. ಈಗ ಸದ್ಯ ಏನು ದಾವಣಗೆರೆಯಲ್ಲಿ ಏನು ಒಂದು ಬಿಜೆಪಿ ನಾಯಕರು ಒಂದು ಸವಾಲನ್ನು ಹಾಕಿದ್ರು, ನೀವು ತಾಕತ್ತಿದ್ರೆ ದಾವಣಗೆರೆಗೆ ಆಗಮಿಸಿ ಪ್ರಚಾರ ಮಾಡುವಂತ ಆ ತಾಕತ್ತನ್ನ ಸವಾಲನ್ನು ಸ್ವೀಕರಿಸಿ ಈಗ ಪ್ರದೀಪ್ ಈಶ್ವರ್ ಅವರು ಆಗಮಿಸುವಂಥದ್ದು. ಸದ್ಯ ನಾನು ಏನು ಬಿಜೆಪಿ ಕಚೇರಿ ಬಳಿ ಇರುವಂತಹ ಕೆಬಿ ಎಕ್ಸ್ಟೆನ್ಷನ್ ಬಳಿ ಇದ್ದೀನಿ. ಇಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಏನು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಈ ಮುಂಚೆ ಏನು ಬಿಜೆಪಿ ಕಚೇರಿಗೆ ತೆರಳುವ ಮಾರ್ಗದಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಏನು ಈ ಪ್ರದೀಪ್ ಈಶ್ವರ್ ತೆರಳ್ತಾ ಇದ್ದಂತಹ ಈ BMW ಕಾರ್ನ ಮೇಲೆ ನಿಂತು ಒಂದು ಏನು ಬಾವುಟವನ್ನು ಸಹ ಕಾಂಗ್ರೆಸ್ ಬಾವುಟವನ್ನ ಹಾರಿಸಲು ಪ್ರಯತ್ನ ಮಾಡಿದ್ರು. ಈ ವೇಳೆ ಪೊರಕೆ ಮತ್ತೆ ಚಪ್ಪಲಿಯನ್ನ ಎಸೆಯಲು ಸಹ ಪ್ರಯತ್ನ ಮಾಡಿದ್ರು. ಈಗ ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡು ಒಂದ್ ರೀತಿ ಬಿಜೆಪಿ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈಗ ಸದ್ಯ ಏನು ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವರನ್ನ ಕೇಳ್ತೀನಿ. ಸರ್, ಈಗ ಸರ್ ಇವತ್ತು ಈಗ ಅವ್ರ ಸವಾಲ್ಗೆ ರೀಪ್ಲೈ ಕೊಟ್ಟಾಗಿದೆ. ಸಮರ್ಥ್ಗೆ ದಾವಣಗೆರೆ ಜನತೆ ಆಶೀರ್ವಾದ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಘೋಷಣೆ ಕೂಗಿದ್ರು, ಸಾಕಷ್ಟು ಹೈಡ್ರಾಮಾಗೆ ಸೃಷ್ಟಿ ಆಯ್ತು. ಹೈಡ್ರಾಮಾ ಏನಿಲ್ಲ, ಚಾಲೆಂಜ್ ಮಾಡಿದ್ರು, ರೀಪ್ಲೈ ಕೊಟ್ವಿ ಅಷ್ಟೇ. ನಿಮಗೆ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಬಳೆಯನ್ನ ತೋರಿಸಿ ಪೊರಕೆ ತೋರಿಸುವಾಗಿಲ್ಲ, ಅದು ಅವ್ರ ಪ್ರೀತಿ. ಅಕ್ಕಂದ್ರು ಏನ್ ಸರ್, ಅವರು ದೀಪ ಬೆಳಗೋದ್ರ ಮುಖಾಂತರ ಸ್ವಾಗತ ಬಯಸಿದ್ದಾರೆ. ಧನ್ಯವಾದಗಳು. ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತೀರಂತ? ಏನು ಅವಹೇಳನ ಅಲ್ಲ. ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಸ್ಟೇಟ್ಮೆಂಟ್ ನೋಡಿ. ಶಾಸಕ ಪ್ರದೀಪ್ ಈಶ್ವರ್ ಹೇಳುವಂತ ಮಾತು ಮಧು. ಸೋದ್ರೆ ಈಗ ಒಟ್ಟಾರೆಯಾಗಿ ಅಲ್ಲಿ ಯಾವ ರೀತಿ ಆಗಿರುವಂತಹ ಸನ್ನಿವೇಶ ಇದೆ? ಒಂದು ಕಡೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ನೆರೆದಿರೋದ್ರಿಂದಾಗಿ ಸೊ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಈಗ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಸಹ ಹರಸಾಹಸ ಪಡ್ತಾ ಇದ್ದಾರೆ. ನೀವು ನೋಡಬಹುದು ದೃಶ್ಯದಲ್ಲಿ ಪೊಲೀಸರು ಏನು ಈ ಪ್ರದೀಪ್ ಈಶ್ವರ್ ಅವರ ವಾಹನವನ್ನ ತೆಗೆದುಕೊಂಡು ಬೇರೆಯತ್ತ ತೆರಳಿ ಅಂತ ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವಿಯನ್ನ ಮಾಡ್ತಾ ಇರೋದನ್ನು ಸಹ ನೀವು ನೋಡಬಹುದು. ಮತ್ತೊಂದೆಡೆ ಏನು
ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ರೀತಿ ಜಮಾವಣೆಗೊಂಡು ಮೆರವಣಿಗೆ ಮೂಲಕ ಈಗ ಸದ್ಯ ರಾಘವೇಂದ್ರ ಮಠದತ್ತ ತೆರಳ್ತಾ ಇದ್ದಾರೆ. ಈಗ ಬಿಜೆಪಿ ಕಚೇರಿಯನ್ನ ದಾಟಿ ಮುಂದೆ ಬಂದಿರುವಂಥದ್ದು, ಅಂದ್ರೆ ಬಿಜೆಪಿ ಕಚೇರಿ ಹತ್ತ ಹೋಗಿರಲಿಲ್ಲ, ಬಿಜೆಪಿಗೆ ಕಚೇರಿಗೆ ತೆರಳುವಂತಹ ಮಾರ್ಗ ಮಧ್ಯದಲ್ಲಿ ತೆರಳಿದ್ರು. ಇದಾದ ಬಳಿಕ ಈಗ ಏನು ರಾಘವೇಂದ್ರ ಮಠ ಇದೆ, ಆ ರಾಘವೇಂದ್ರ ಮಠಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರು ತೆರಳುತ್ತಾರೆ. ಅಲ್ಲಿ ತೆರಳಿ ಪೂಜೆಯನ್ನು ಸಲ್ಲಿಸಿ ಮನೆ ಮನೆ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಒಟ್ಟಲ್ಲಿ ಒಂದ್ ರೀತಿ ದಾವಣಗೆರೆಯ ಲೋಕಸಭಾ ಅಖಾಡದಲ್ಲಿ ಒಂದ್ ರೀತಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ರು, ಮತ್ತೊಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಘೋಷಣೆಯನ್ನ ಕೂಗ್ತಾ ಇದ್ರು. ಹೀಗಾಗಿ ಒಂದ್ ರೀತಿ ಈ ಉಪಸಮರದಲ್ಲಿ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಈಗ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಿ ನೇರವಾಗಿ ಅಲ್ಲಿ ಮುಖಾಮುಖಿ ಆಗಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ರೀತಿಯಾಗಿ ಮೆರವಣಿಗೆ ಹೋಗೋದಕ್ಕೆ ಪರ್ಮಿಷನ್ ಆಗಿರಬಹುದು. ಇದೆಲ್ಲವೂ ಕೂಡ ಅಂದ್ರೆ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುವಂತ ಅಂದ್ರೆ ಉದ್ವಿಗ್ನ ಸ್ಥಿತಿಯನ್ನ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರತೆ ಆಗಿರಬಹುದು, ಇದೆಲ್ಲವೂ ಕೂಡ ಮೊದಲೇ ರೆಡಿ ಆಗಿದೆ ಅಲ್ಲಿ ಹೇಗೆ ಅಂತ? ನಿಜಕ್ಕೂ ಅದು ಏನು ನಿನ್ನೆ ಪ್ರದೀಪ್ ಈಶ್ವರ್ ಕಚೇರಿ ಅವರು ಒಂದು ರೀತಿ ಪೊಲೀಸ್ ಇಲಾಖೆಗೆ ಸಂಪರ್ಕವನ್ನ ಮಾಡಿದ್ರು. ನಾವು ಬಿಜೆಪಿ ಕಚೇರಿಗೆ ಆಗಮಿಸಿ ಅಲ್ಲಿಂದ ಪ್ರಚಾರ ಕಾರ್ಯವನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಪೊಲೀಸರು ಸಹ ಬಿಜೆಪಿ ಕಚೇರಿಗೆ ನೀವು ಆಗಮಿಸಬೇಡಿ, ಗಾಂಧಿ ವೃತ್ತ ಏನಿದೆ ಗಾಂಧಿ ವೃತ್ತದ ಮೂಲಕ ನೀವು ರಾಘವೇಂದ್ರ ಮಠಕ್ಕೆ ಬನ್ನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿ ಕಚೇರಿಗೆ ತೆರಳುವಂತಹ ಮಾರ್ಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಆ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಯಾರು ಸಹ ತೆರಳದಂತೆ ಹಾಕಲಾಗಿತ್ತು. ಆದರೆ ಏನು ಬ್ಯಾರಿಕೇಡ್ಗಳನ್ನು ಹಾಕಿದ ವೇಳೆ ಆ ಬ್ಯಾರಿಕೇಡ್ಗಳತ್ತ ಬಿಜೆಪಿ ಕಾರ್ಯಕರ್ತರು ಸಹ ನುಗ್ಗಿ ಬಂದರು. ಕೈಯಲ್ಲಿ ಪ್ರದೀಪ್ ಈಶ್ವರ್ ಅವರ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಒಂದ್ ರೀತಿ ಏನು ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕೈಯಲ್ಲಿ ಪೊರಕೆ ಬಳೆಯನ್ನು ಹಿಡಿದು ಆಗಮಿಸಿದ್ರು. ಇದಾದ ಬಳಿಕ ಏನು ಪೊಲೀಸರು ಸಹ ಇಬ್ಬರನ್ನು ಅಂದ್ರೆ ಎರಡೂ ಪಕ್ಷಗಳ ಕಾರ್ಯಕರ್ತರನ್ನ ನಿಯಂತ್ರಿಸಲು ಒಂದ್ ರೀತಿ ಹರಸಾಹಸವನ್ನ ಪಟ್ಟರು. ಕಾಂಗ್ರೆಸ್ನವ್ರಿಗೇನು ಮಾರ್ಗವನ್ನು ನೀಡಿದ್ರು. ಮೊದಲು ಅವರು ಗಾಂಧಿ ವೃತ್ತಕ್ಕೆ ಆಗಮಿಸಬೇಕಾಗಿತ್ತು, ಆದರೆ ಬಿಬಿ ರಸ್ತೆಯ ಮಾರ್ಗ ಮೂಲಕ ಕೆಬಿ ಎಕ್ಸ್ಟೆನ್ಷನ್ಗೆ ಆಗಮಿಸಿ ಕೆಬಿ ಎಕ್ಸ್ಟೆನ್ಷನ್ ಇಂದ ಏನು ಬಿಜೆಪಿ ಕಚೇರಿಯ ಪಕ್ಕದಲ್ಲಿರುವಂತಹ ರಾಘವೇಂದ್ರ ಮಠಕ್ಕೆ ಈಗ ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯತ್ತ ಪ್ರದೀಪ್ ಈಶ್ವರ್ ಅವರು ತೆರಳಿಲ್ಲ, ಆದರೆ ಕಚೇರಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಾಮುಖಿಯಾದರು. ಮಧು ಸುಮಂತೇಶ್, ಈಗ ಈ ಒಂದು ಸವಾಲು ಪ್ರತಿ ಸವಾಲು ವಿಚಾರವಾಗಿ ಅಲ್ಲಿನ ಕಾರ್ಯಕರ್ತರು ಏನ್ ಹೇಳ್ತಾರೆ, ಕಾರ್ಯಕರ್ತರನ್ನೇನಾದ್ರೂ ಅಲ್ಲಿ ಮಾತಾಡಿಸಬಹುದಾ? ಕಾರ್ಯಕರ್ತರು ಸಹ ಒಂದ್ ರೀತಿ ಇದನ್ನ ಸವಾಲಾಗಿ ಸ್ವೀಕರಿಸ್ತಾರೆ. ಅಂದ್ರೆ ನಿನ್ನೆಯಿಂದಲೂ ಸಹ ಒಂದ್ ರೀತಿ ದಾವಣಗೆರೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಒಂದ್ ರೀತಿ ವಾಟ್ಸ್ಆಪ್ನಲ್ಲಿ ಒಂದ್ ರೀತಿ ಸಂದೇಶವನ್ನು ರವಾನಿಸ್ತಾ ಇದ್ರು, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ಅಂತ. ಈಗ ಕಾರ್ಯಕರ್ತರು ಇದ್ದಾರೆ ನಮ್ಮ ಜೊತೆಲಿ, ಅವರನ್ನು ಕೇಳ್ತೀನಿ. ಸರ್, ಈ ಹೈಡ್ರಾಮಾ ಎಲ್ಲ ಯಾಕೆ ಬೇಕು? ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ಬೇಕು, ಆದ್ರೆ ಈ ರೀತಿ ಹೈಡ್ರಾಮಾ ಯಾಕೆ ಅಂತ? ಈ ಚುನಾವಣೆಯಲ್ಲಿ ರಣತಂತ್ರ ಪರ ವಿರೋಧ ಇರುತ್ತೆ, ಆದ್ರೆ ಎಲ್ಲ ಒಂದ್ ಕಡೆ ವೈಯಕ್ತಿಕವಾಗಿ ನಿನ್ನೆ ಮಾಡಿರುವಂತ ಬಿಜೆಪಿ ಮುಖಂಡರು ಅವ್ರ ಹೆಸರು ಹೇಳಿ ಅವ್ರಿಗೆ ದೊಡ್ಡದು ಮಾಡಕ್ ರೆಡಿ ಇಲ್ಲ. ನಾನು XYZ ಏನ್ ದಾವಣಗೆರೆ ಬಿಜೆಪಿ ಮುಖಂಡರಿದ್ದಾರೆ, ಟಿಕೆಟ್ ಸಿಕ್ಕಿಲ್ಲ ಅಜಯ್ ಕುಮಾರಿಗೆ, ಆ ಹತಾಶದಿಂದ ಇವತ್ತು ಪ್ರದೀಪ್ ಈಶ್ವರ್ ಅಂತ ಒಳ್ಳೆ ಒಂದು ಅನೇಕ ವಿದ್ಯಾವಂತರಿಗೆ ಉದ್ಯೋಗ ಕೊಡೋದ್ರಲ್ಲಿ ಶಿಕ್ಷಣ ಕೊಡೋದ್ರಲ್ಲಿ ಮಹತ್ವ ಯೋಗದಾನ ಸಲ್ಲಿಸಿರುವಂಥ ಪ್ರದೀಪ್ ಈಶ್ವರ್ಗೆ ಇವತ್ತು ಹೆಂಗ್ ಬರ್ತೀಯಪ್ಪ ದಾವಣಗೆರೆ ಅಂತ ಬಂದಿದ್ದಾರೆ. ತಾವೆಲ್ಲ ನೋಡ್ಬೋದು, ಇವತ್ತು ಬಂದಿದ್ದಾರೆ ದಾವಣಗೆರೆಗೆ. ಈಗ ನೀವೇನು ಕಿತ್ಕೊಂಡಿರಂತ ತೋರಿಸ್ಬೇಕು. ನಿಮ್ಮ ಬಿಜೆಪಿ ಕಚೇರಿಗೆ ನಾವು ಬಂದಿದ್ವಿ, ಅಲ್ಲಿ ನೀವು ಏನು ಮಾಡ್ಕೊಳಕ್ಕಾಗಿಲ್ಲ, ಘೋಷಣೆ ಬಿಟ್ಟರೆ ಇದ್ರೆ ಏನು ಮಾಡ್ಕೊಳಕ್ಕಾಗಿಲ್ಲ, ಎದುರುಗಡೆ ನಿಂತಿದ್ವಿ, ಏನು ಕಿತ್ಕೊಳಕ್ಕಾಗಿಲ್ಲ. ಈ ಚುನಾವಣೆಯಲ್ಲಿ ವೈಯಕ್ತಿಕ ನಿಂದನೆಗಳು, ವೈಯಕ್ತಿಕ ವಾಗ್ದಾಳಿಗಳು ಯಾಕೆ ಅಂತ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಎರಡೂ ಪಕ್ಷದವ್ರು ಚುನಾವಣೆಗೆ ಹೋಗ್ಬೋದಲ್ಲ ಸರ್? ಕಳೆದ 3 ವರ್ಷದ ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿ ವಿಚಾರ ಗ್ಯಾರಂಟಿ ಅನುಷ್ಠಾನ ಮಾಡಿ ಇವತ್ತು ಬಡ ಜನಕ್ಕೆ ಅನುಕೂಲ ಕೊಟ್ಟಿವಿ. ಆದ್ರೆ ಇವ್ರು ಮಾಡ್ತಿರೋದೇನು? ಇವರು ಒಳ ಜಗಳನ್ನ ಇವತ್ತು ಕಾಂಗ್ರೆಸ್ ಮೇಲೆ ಹೊರಕ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಒಗ್ಗಟ್ಟಾಗಿದೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಸಮರ್ಥ್ ಮಲ್ಲಿಕಾರ್ಜುನ್ ಈ ದಕ್ಷಿಣದಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನ ಏನು? ಈಗ ಅವ್ರಿಗೆ ನಾವು ಚಾಲೆಂಜ್ ಮಾಡ್ತೀವಿ. ರೈತರದ್ದು ಏನೋ ದುಡ್ಡು ಉಳಿಸ್ಕೊಂಡಾರಲ್ಲ ಅಜಯ್ ಕುಮಾರ್ ಮತ್ತೆ ಬಿಜೆಪಿ ನಾಯಕರು, ಆ ರೈತರ ದುಡ್ಡು ವಾಪಸ್ ಕೊಳ್ಳಿ ಫಸ್ಟ್. ಇವತ್ತು 1 ಗಂಟೆ ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿ ಉತ್ತರ ಕೊಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಇವತ್ತು ಮನೆಗೆ ಹೋಗಿ ಓಟ್ ಕೇಳುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ ಅಂದ್ರೆ ಅವ್ರೊಂದ್ಸರಿ ಪ್ರೆಸ್ ಮೀಟ್, ಇವ್ರೊಂದ್ಸರಿ ಪ್ರೆಸ್ ಮೀಟ್ ಬಿಟ್ರೆ ಬೇರೆ ಏನೋ ಮಾಡ್ಕೊಳಕಲ್ಲ ಅವ್ರ ಕೈಗೆ ಅಂತ ಹೇಳ್ತೀನಿ. ಅದು ಇಲ್ಲಿ ಕೆಲವೊಂದಿಷ್ಟು ಸ್ಥಳೀಯರಿದ್ದಾರೆ, ಅವರು ಮನೆಗೆ ತರ ಆಚರಣೆ ಪ್ರಚಾರ ಮಾಡಿದ್ರು. ಈ ಉಭಯ ಪಕ್ಷಗಳ ಹೈಡ್ರಾಮಾಗೆ ಏನು ಹೇಳ್ತಾರೆ ಅವರನ್ನು ಕೇಳ್ತೀನಿ. ಸರ್, ಇವತ್ತು ಚುನಾವಣೆ ನಡೀತಾ ಇದೆ, ಆದ್ರೆ ಈ ರೀತಿ ಹೈಡ್ರಾಮಾಗಳು ಏನು ಹೇಳಕ್ ಬಯಸ್ತೀರಿ ನೀವು ಮತದಾರರಿಗೆ? ಚುನಾವಣೆ ಆಗ್ತಾ ಇದೆ, ಆದ್ರೆ ಈ ರೀತಿ ಹೈಡ್ರಾಮಾಗಳು ಪರಸ್ಪರ ಇದು ಹೈಡ್ರಾಮಾ ಅಂತ ಏನು ಹೇಳಕ್ಕಾಗಲ್ಲ. ಅವ್ರವ್ರ ಪಾರ್ಟಿ ಪರವಾಗಿ ಅವ್ರವ್ರು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಈಗ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಹೋಗ್ಬೇಕು, ಆದ್ರೆ ಪರಸ್ಪರ ವೈಯಕ್ತಿಕ ನಿಂದನೆಗಳು, ಆಮೇಲೆ ಎರಡೂ ಪಕ್ಷದ ಕಾರ್ಯಕರ್ತರು ಪರಸ್ಪರ ಘೋಷಣೆ ಕೂಗಿದ್ದಾರೆ. ದಟ್ ಈಸ್ ಅನ್ವಾರಂಟೆಡ್. ವೈಯಕ್ತಿಕ ನಿಂದನೆಗಳು ಮಾಡಕ್ಕೆ ಹೋಗಬಾರ್ದು. ಏನು ಹೇಳಕ್ ಬಯಸ್ತೀರಮ್ಮ? ಈ ಥರ ಎಲ್ಲ ಗಲಾಟೆ ಮಾಡಬಾರ್ದ್ರಿ.
ಮಧು, ಒಂದು ರೀತಿ ಮತದಾರರು ಸಹ ಈ ರೀತಿ ವೈಯಕ್ತಿಕ ನಿಂದನೆಗಳನ್ನು ಮಾಡಬಾರ್ದು, ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ಮಾಡಬೇಕು ಅಂತ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳ್ತಾರಂಥದ್ದು ಮಧು. ಎಸ್, ಥ್ಯಾಂಕ್ ಯು ಮಾಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.